ಸುಮಾರು 1 ಗಂಟೆ 56 ನಿಮಿಷ 1:56 AM ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಇಮೇಲ್ ಐಡಿಗೆ ಒಬ್ಬ ಮೊಹಮ್ಮದ್ ವಿಕ್ರಮ್ ರಾಜ್ಗುರು ಅಂತ ಹೆಸರು ಮೇಲೆ ಇಮೇಲ್ ಐಡಿಯಿಂದ ಒಂದು ಬಾಂಬ್ ಥ್ರೆಟ್ ಇಮೇಲ್ ಬಂದಿದೆ. ಆ ಬಾಂಬ್ ಥ್ರೆಟ್ ಇಮೇಲ್ ಅಲ್ಲಿ ಅವರು ಈ ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಕೆಲವು ಬಾಂಬ್ ಇಟ್ಟಿದೀವಿ, RDX ಇಟ್ಟಿದೀವಿ ಅಥವಾ ಈ ತರ ಜನರಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ನಮ್ಮ ಕ್ಯಾಡರ್ ಅಲ್ಲಿ ಬರ್ತಾರೆ, ಅಲ್ಲಿ ಲಂಚ್ ಟೈಮ್ಗೆ ಬರ್ತಾರೆ. ಲಂಚ್ ಟೈಮ್ ಅಲ್ಲಿ ಬಂದಾಗ ಅವರು ಬ್ಲಾಸ್ಟ್ ಮಾಡ್ತಾರೆ. ಈ ಮೇಲ್ ನಮ್ಮ ಕೋರ್ಟ್ ಆಫೀಸರ್ಸ್ಗೆ ಬೆಳಿಗ್ಗೆ ಸುಮಾರು 9:30-10 ಗಂಟೆಗೆ ಗೊತ್ತಾಯ್ತು. ಇಮಿಡಿಯೇಟ್ಲಿ ಅವರು ನಮ್ಗೆ ತಿಳಿಸಿದ್ರು. ಇದು ಆದ ನಂತರ ನಾವು ನಮ್ಮಲ್ಲಿ ಡಾಗ್ ಸ್ಕ್ವಾಡ್, ASC ಚೆಕ್ ಟೀಮ್ ಮತ್ತೆ ಇದು ಬಾಂಬ್ ಚೆಕಿಂಗ್ ಟೀಮ್ ಇಕ್ವಿಪ್ಮೆಂಟ್ ಇರುತ್ತೆ. ಇಮಿಡಿಯೇಟ್ಲಿ ಅವರು ಕೋರ್ಟ್ ಪ್ರೊಮೈಸಸ್ ಅಲ್ಲಿ ಹೋಗಿ ಮಲ್ಟಿಪಲ್ ಟೀಮ್ಸ್ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿ ಅವರು ಈಗಾಗಲೇ ಕ್ಲೀನ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಂತ ಯಾವುದು ಬಾಂಬ್ ಇಲ್ಲ ಕೋರ್ಟ್ ಪ್ರೊಮೈಸಸ್ ಅಲ್ಲಿ. ನೀಟಾಗಿ ಅವರು ಚೆಕ್ ಮಾಡಿದ್ದಾರೆ. ನಮ್ಮ DSP ಅವರು ಕೂಡ ಹೋದ್ರು, ಅವ್ರ ನೇತೃತ್ವದಲ್ಲಿ ಪೂರ್ತಿ ಚೆಕಿಂಗ್ ಆಗಿದೆ. ಈಗ ಇದು ಪಾರ್ಟ್ 1. ಪಾರ್ಟ್ 2 ಅವರು ಯಾವ ರೀತಿ ಯಾಕೆ ಈ ತರ ಮೇಲ್ ಕಳಿಸಿದ್ದಾರೆ ಇದರ ಬಗ್ಗೆ ನಾವು ಕೋರ್ಟ್ ಅಧಿಕಾರಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಕ್ರೈಮ್ ನಂಬರ್ 3/2026 BNS ಕಾಲಮ್ ನಂಬರ್ 351 ಸಬ್ ಕ್ಲಾಸ್ 4 ಅಡಿಯಲ್ಲಿ ಈಗ ಕೇಸ್ ಬುಕ್ ಮಾಡ್ತಾ ಇದೀವಿ. ಕೇಸ್ ಬುಕ್ ಆದ ನಂತರ ಯಾವ ರೀತಿ ಇಮೇಲ್ ಬಂದಿದೆ, ಎಲ್ಲಿಂದ ಬಂದಿದೆ, ನಾವು ಕನ್ಸರ್ನ್ಡ್ ಇಮೇಲ್ ಸರ್ವಿಸ್ ಪ್ರೊವೈಡರ್ ಇಂದ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಮತ್ತೆ ಮುಂದಿನ ಆಕ್ಷನ್ ತಗೋತೀವಿ. ಭದ್ರತೆ ಅಂದ್ರೆ ಯಾರು ಬಂದು ಎಂಟರ್ ಆಗಿದ್ದಾರೆ ಅದರಲ್ಲಿ ಪ್ರಶ್ನೆ ಬರುತ್ತೆ. ಇದು ಫಿಸಿಕಲ್ ಭದ್ರತೆದು ಪ್ರಶ್ನೆ ಇಲ್ಲ. ಯಾರು ಬಂದು ಇಲ್ಲಿಗಲಿ ಎಂಟರ್ ಆಗಿದ್ದಾರೆ, ಏನು ವೆಪನ್ ತಗೊಂಡು ಹೋಗಿದ್ದಾರೆ ಅಂತ ಯಾವ್ದು ಪ್ರಶ್ನೆ ಇಲ್ಲ. DC ಆಫೀಸ್ ಅಲ್ಲಿ ಕೂಡ ಇಲ್ಲ, ನಮ್ಮಲ್ಲಿ ಕೂಡ ಇಲ್ಲ. ಆನ್ಲೈನ್ ಮುಖಾಂತರ ಒಂದು ಇಮೇಲ್ ಬಂದಿದೆ, ಅದನ್ನು ಕೂಡ ಆನ್ಲೈನ್ ಮುಖಾಂತರ ಒಂದು ಇಮೇಲ್ ಬಂದಿದೆ. ಇಮೇಲ್ ಬಗ್ಗೆ ನಮ್ಗೆ ಚೆಕ್ ಮಾಡಕ್ಕೆ ಆಗಲ್ಲ, ಯಾಕೆ ಇಮೇಲ್ ಪ್ರೊವೈಡ್ ಮಾಡಕ್ಕೆ ಕೂಡ ಆಗಲ್ಲ. ಕೆಲವು ಸರಿ ಇಮೇಲ್ ಸ್ಪ್ಯಾಮ್ ಅಲ್ಲಿ ಇರುತ್ತೆ, ಕೆಲವು ಸರಿ ಅವರು ಕರೆಕ್ಟ್ ಆಗಿ ನೋಡಲ್ಲ. ಸೊ ಇಮೇಲ್ ಬರಬೇಕು ಅಂತ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಬಟ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದಕ್ಕೆ ಭದ್ರತೆಯಿಂದ ಲಿಂಕ್ ಮಾಡ್ಬೇಡಿ. ಇಂಥ ಇಮೇಲ್ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲವು ಸರಿ ಅವರು ಕಾಮನ್ ಆಗಿ ಹಾಕ್ಬಿಡ್ತಾರೆ, ಮತ್ತೆ ಸ್ಪೆಸಿಫಿಕ್ ಆಗಿ ನಮ್ಮ ಕೋರ್ಟ್ ಬಗ್ಗೆ ಏನು ಮೆನ್ಷನ್ ಇಲ್ಲ. ಜನರಲಿ ಈ ಕೋರ್ಟ್ ಅಲ್ಲಿ ನಾವು ಇಷ್ಟ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. 2 ಕೇಸ್ ಬಗ್ಗೆ ಹೇಳಿದಿರಾ, ಕೋರ್ಟ್ ಕೇಸ್ ಬಗ್ಗೆ ಪ್ಲಸ್ DC ಆಫೀಸ್ ಕೇಸ್ ಅಲ್ಲಿ 2 ಅಲ್ಲಿ ನಾವು ಇಮಿಡಿಯೇಟ್ಲಿ ಇದು ASC ಚೆಕ್ ಮಾಡುವಾಗ ನಮ್ಗೆ ಯಾವುದು ಈ ತರ ಬಾಂಬ್ ಇರಲಿಲ್ಲ. ಸೊ ಇದು ಫಿಸಿಕಲ್ ಭದ್ರತೆ ಬಗ್ಗೆ ಇದು ಪ್ರಶ್ನೆ ಇಲ್ಲ. ನಾವು ರೆಗ್ಯುಲರ್ ಆಗಿ ASC ಚೆಕ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಎಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಕಾಂಪ್ಲೆಕ್ಸಸ್ ಇದೆ, ಕೋರ್ಟ್ ಪ್ರೊಮೈಸಸ್ ಇದೆ, ಗವರ್ಮೆಂಟ್ ಬಿಲ್ಡಿಂಗ್ ಇದೆ. ರೆಗ್ಯುಲರ್ ಆಗಿ ನಾವು ASC ಚೆಕ್ ಮಾಡ್ತಾ ಇದೀವಿ. ದಿನಕ್ಕೆ 2 ಸರಿ ಮಾಡ್ತೀವಿ. ನಮ್ದು ಸಿಸ್ಟಮ್ ಸೆಟಪ್ ಆಗಿದೆ, ಆ ಸೈಕಲ್ ಪ್ರಕಾರ ಮಾಡ್ತಾ ಇದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ, ಯಾವ ಈ ತರ ಫೇಕ್ ಮೇಲ್ ಅಂದ್ರೆ ಪ್ರ್ಯಾಂಕ್ ಮೇಲ್ ಹೇಳ್ತೀವಿ ನಾವು, ಪ್ರ್ಯಾಂಕ್ಗೋಸ್ಕರ ಇರ್ಲಿ ಅಥವಾ ಬೇರೆ ಏನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಅವರು ಏನ್ ಮೇಲ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅವ್ರದ್ದು ಪತ್ತೆ ಹಚ್ಚಬೇಕು. ಅದು ಇಂಪಾರ್ಟೆಂಟ್ ಕೆಲಸ ಇರ್ತಾರೆ.